ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೇಪಾಲಿ ಕನ್ನಡಿಗ. ಇವತ್ತು ನಾನು ವೈಟ್ಫೀಲ್ಡ್ಗೆ ಹೋಗಿದ್ದೆ, ಅಲ್ಲೇ ಇರಬೇಕಾಗಿತ್ತು. ಅದಕ್ಕೆ ಸಾಯಂಕಾಲ 1 ಅವರ್ ವಾಕಿಂಗ್ ಮಾಡೋಣ ಅಂತೇಳ್ಬಿಟ್ಟು ವಾಕಿಂಗ್ ಮಾಡಿದೆ. ಬೆಳಗ್ಗೆನೇ ಎದ್ದು ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರು. ಹೊಸ ಮನೆಗೆ ಶಿಫ್ಟ್ ಆಗಿದ್ದಾರೆ. ಹಾಲು ಉಗ್ಸೋ ಕಾರ್ಯಕ್ರಮ ಇತ್ತು ನೋಡಿ. ಡುನ್ನಿ ಮತ್ತು ನಮ್ಮ ಇವರು ಕೂಡ ಯೂಸ್ ಮಾಡೋರು ಹಂಗೆ ಯೂಸ್ ಮಾಡಿಬಿಟ್ಟು ಅದು ಬ್ಲಾಕ್ ಆಗಿ ಫುಲ್ ನೀರು ಆಚೆ ಬರ್ತಿತ್ತು. ಗೋಲು ಏನು ಕಟ್ಟಿಂಗ್ ಇದು? ಬಸ್ ಕಟ್ಟ ಬಸ್ಸಾ? BUS BUZZ ಎಲ್ಲಿ ತಲೆ ಯಾರು ಮಾಡಿದ್ದು? ಓಹೋ, ನಿಮ್ಮ ಅಪ್ಪನೇ ಕಟಿಂಗ್ ಮಾಡಿದ್ನಾ? ನಿಮ್ಮಪ್ಪ ಹೇಳಿದ್ದ ಈ ಥರ ಮಾಡು ಅಂತ? ಹಾಂ, ದೇವಸ್ಥಾನದಲ್ಲಿ ಪೂಜಾರಿಗಳಿರ್ತಾರೆ ಗೊತ್ತಾ? ಅರ್ಧ ದೇವಸ್ಥಾನದಲ್ಲಿ ಪೂಜಾರಿ ಇರ್ತಾರೆ ಗೊತ್ತಾ? ಆ ಥರ ಮಾಡಿದ್ದಾರೆ. ಏನು ಮನೆ ಖಾಲಿ ಮಾಡುವಾಗ ವಾಟರ್ ಹೀಟ್ರು ಶಿಫ್ಟ್ ಮಾಡಬೇಕು. ಆದರೆ ಅದರಲ್ಲಿ ನೀರು ತುಂಬೋಗ್ಬಿಟ್ಟಿರುತ್ತೆ, ಲೀಕ್ ಆಗ್ತಾ ಇರುತ್ತೆ. ಅದನ್ನು ಆಚೆ ಎಷ್ಟು ಮಾಡಿದ್ರು ಆಚೆ ಬರಲ್ಲ. ಸೊ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಬನ್ನಿ. ಈ ಥರ ಬಗ್ಸ್ಕೊಳ್ಳಿ, ಒಂದು ಪೈಪು ಬಾಯಲ್ಲಿ ಇಕ್ಕೊಂಬಿಟ್ಟು ಅದನ್ನು ಜೋರಾಗಿ ಊದಿ. ಸೊ ಇನ್ನೊಂದು ಔಟ್ಲೆಟ್ಟಿಂದ ಏನಾಗುತ್ತೆ, ನೀರು ಆಚೆ ಬರ್ತಾ ಇರುತ್ತೆ. ನೀವು ಎಷ್ಟು ಜೋರಾಗಿ ಊದ್ತೀರಾ ಅಷ್ಟೇ ಜೋರಾಗಿ ನೀರು ವಾಪಸ್ ಬರುತ್ತೆ. ಸೊ ಹಳೆ ಮನೆಯಿಂದ ಎಲ್ಲ ಸಾಮಾನೆಲ್ಲ ಎತ್ಕೊಂಡೋಗಿ ಅಲ್ಲಿ ಶಿಫ್ಟ್ ಮಾಡಿಬಿಟ್ಟಿದ್ದೀರಿ. ಟೆಂಪಲ್ ಹಾಕಿ ಇಲ್ಲಿ ಉಳಿದಿರೋ ಸಾಮಾನುಗಳೆಲ್ಲ ಎತ್ಕೊಂಡು ಹೋಗ್ತಾಯಿದ್ದೀರಿ ನೋಡಿ. ನಮ್ಮ ಡುನ್ನಿ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಅವತ್ತು ಹೋಗಿ ಮಲಗಿಬಿಟ್ರೆ ಎಲ್ಲ ಕೆಲಸ ಮಾಡಿಬಿಟ್ಟು ನೆಕ್ಸ್ಟ್ ದಿವಸ ಬೆಳಗ್ಗೆನೇ ಮ್ಯಾಚ್ ಇತ್ತು. 7 ಗಂಟೆಗೆ ಗ್ರೌಂಡ್ಗೆ ಹೋದ್ರಿ. ಸೊ ನೋಡಿ, ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ. ನಾನು ಬೌಲಿಂಗ್ ಮಾಡ್ತಾ ಇರೋದು. ಸೊ ಒಳ್ಳೆ ಸ್ಪಿನ್ ಬೌಲಿಂಗ್ ಹಾಕಿದ್ದೆ. 6 ಓವರ್ಗೆ 3 ವಿಕೆಟ್ ತೆಗೆದೆ ಮತ್ತು 39 ರನ್ ಕೊಟ್ಟಿದ್ದೆ ನೋಡಿ, LBW. ಆದರೆ ಅನ್ಫಾರ್ಚುನೇಟ್ಲಿ ಬ್ಯಾಟಿಂಗ್ ಸರಿಯಾಗಿ ಮಾಡಿಲ್ಲ ನಾವು. ಅದಕ್ಕೆ ಮ್ಯಾಚ್ ಸೋತ್ಬಿಟ್ರೆ. ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರುವಾಗ ನಮ್ಮ ಅಣ್ಣ ಮತ್ತು ನಮ್ಮ ಬಾಮೈದ ಇಬ್ಬರು ಸೇರಿ ಎಲ್ಲ ಫಿಟ್ಟಿಂಗ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ನಾನು ಬಂದು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ. ಎಲ್ಲ ಫಿಟ್ ಮಾಡಿದ್ಮೇಲೆ ಸಂಜೆ ನಮ್ಮ ತಂಗಿ ಬರ್ಡೇ ಇತ್ತು. ನಮ್ಮ ತಂಗಿ ಮತ್ತು ನಮ್ಮ ಅಳಿಯ ಬಂದಿದ್ದರು ನೋಡಿ, ಇವಳದೇ ಬರ್ಡೇ. ನಮಸ್ಕಾರ ಫ್ರೆಂಡ್ಸ್. ಸೊ ಎಲ್ಲರೂ ಬಂದಿದ್ದರು. ಎಲ್ಲರೂ ಊಟಕ್ಕಂತ ಆಚೆ ಹೋಗಿದ್ರಿ. ನಮ್ಮ ವೈಟ್ಫೀಲ್ಡಲ್ಲೇ ಒಳ್ಳೆ ಕೆಫೆ ಇದೆ. ಬರ್ಡೇ ಪಾರ್ಟೀಸ್ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ. ಮನೇಲಿ ಮಾಡೋ ಬದಲು ಎಲ್ಲರೂ ದೂರ ಆಗುತ್ತೆ, ಮನೆಗೆ ಬಂದು ಮಾಡೋದು. ನೆಕ್ಸ್ಟ್ ದಿವಸ ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗಬೇಕು. ಅದಕ್ಕೆ ಈ ಥರ ಎಲ್ಲರಿಗೂ ಹತ್ತಿರ ಆಗೋ ಜಾಗದಲ್ಲಿ ಬಂದುಬಿಟ್ಟು ಬರ್ಡೇ ಮಾಡ್ತೀರಿ. ನಮ್ಮ ಅಕ್ಕನೂ ಬಂದಿದ್ದಾರೆ. ಸೊ ಕೇಕ್ ಕಟ್ ಮಾಡ್ತಾಳೆ ನಮ್ಮ ತಂಗಿ. ಎಲ್ಲರೂ ಕೇಕ್ ಇದ್ದಿದ್ರಲ್ಲಿದ್ದರೆ ಡುನ್ನಿ ನೋಡಿ, ಅವನೇ ಸಪ್ರೇಟ್ ದುನಿಯಲ್ಲಿದ್ದಾನೆ. ಅವನಿಗೆ ಮೇಲೆ ಇರೋ ಚೆರಿ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಹತ್ರ ಕೇಳ್ತಾ ಇದ್ದಾರೆ. ಸೊ ಎಲ್ಲರೂ ಅವ್ರಿಗೆ ಗಿಫ್ಟ್ಸ್ ಎಲ್ಲ ತೊಗೊಂಬಂದರು. ಇದು ಸೋನಾ ಒಳ್ಳೆ ಕಾರ್ಡ್ ಮಾಡಿ ಕೊಟ್ಟಿದ್ದಾಳೆ. ಇದು ವಿಶಾಲ್ ಮಾಡಿರೋದು. ಇವ್ರು ಯಾವಾಗೂ ಬರ್ಡೇ ಇರುವಾಗ ಈ ಥರ ಒಳ್ಳೆ ಅವ್ರು ಕಸ್ಟಮೈಸ್ ಗಿಫ್ಟ್ ಮಾಡಿ ಕೊಡ್ತಾರೆ. ಸೊ ಅವಳಿಗೆ ಹಲವಾರು ಗಿಫ್ಟ್ ಕೂಡ ಬಂದಿತ್ತು. ಅವಳಿಗೆ ಅಂದ್ಕೊಂಡ್ಲು, ಬಂದು ಖರ್ಚು ಮಾಡಿರೋದಕ್ಕೆ ಅಟ್ಲೀಸ್ಟ್ ಒಳ್ಳೆ ಗಿಫ್ಟ್ಗಳು ಬಂತು ಅಂತ ನೆಮ್ಮದಿ ಆಗಿರುತ್ತೆ. ಸೊ ಇದ್ರ ಜೊತೆ ಇವತ್ತಿನ ವ್ಲಾಗ್ ಮುಗಿಸ್ತೀನಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ವೀಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಬಾಯ್.